ಗನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಗನ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾಟೇರ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಟ ದರ್ಶನ್. ಈಗ ಅವರ ಗನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಅವರ ಲೈಸೆನ್ಸ್ ಏನು ರದ್ದಾಗಿದೆ. ಗನ್ ಬೇಕೇ ಬೇಕು ಅಂತ ಹೇಳಿ ಅವರೀಗ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ನೋಡಬೇಕು ವಾಪಸ್ ಗನ್ ಬರುತ್ತಾ ಇಲ್ವಾ ಅಂತ. ದರ್ಶನ್ ಪರ ವಕೀಲರು ಸುನೀಲ್ ಅರ್ಜಿಯನ್ನು ಹಾಕಿದ್ದಾರೆ. ಈಗಾಗಲೇ ದರ್ಶನ್ ಗನ್ ಜಪ್ತಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ವಿಜಯಲಕ್ಷ್ಮಿ ನಿವಾಸಕ್ಕೆ ತೆರಳಿ ಗನ್ನನ್ನು ತೆಗೆದುಕೊಂಡು ಬಂದಿದ್ದಾರೆ. ಮೊದಲು ಅವರಿಗೆ ನೋಟಿಸ್ ಕೊಟ್ಟಿದ್ದರು, ಒಂದು ವಾರ ಟೈಮ್ ಕೊಟ್ಟಿದ್ರು ಅವರಿಗೆ, ನೀವು ಉತ್ತರ ಕೊಡಿ ಅಂತ ಹೇಳಿ. ಗನ್ ನಿಮಗೆ ಯಾಕೆ ಬೇಕು ಅಂತ ಕೇಳಿದರು ಪೊಲೀಸರು. ಆಗ ಇವರು ಹೇಳಿದ್ದು, ನಾನೊಬ್ಬ ಸೆಲೆಬ್ರಿಟಿ ಇದ್ದೀನಿ, ನಾನು ಆಚೆ ಹೋಗಬೇಕಾಗತ್ತೆ, 100,000 ಜನ ಸೇರ್ತಾರೆ ಅಲ್ಲಿ, ನನ್ನ ಆತ್ಮರಕ್ಷಣೆಗೋಸ್ಕರ, ನನ್ನ ಭದ್ರತೆಗೋಸ್ಕರ ನನಗೆ ಗನ್ ಬೇಕೇ ಬೇಕು. ನಾನು ಷರತ್ತುಗಳನ್ನು ಎಲ್ಲೂ ಕೂಡ ಮೀರಿಲ್ಲ, ಕಾನೂನಾತ್ಮಕವಾಗಿ ನಡೆದುಕೊಳ್ತಾ ಇದ್ದೀನಿ. ಯಾವ ಸಾಕ್ಷ್ಯಗಳಿಗೂ ಕೂಡ ನಾನು ಬೆದರಿಕೆ ಹಾಕಲ್ಲ, ಕಾನೂನಿನ ಆ ಪರಿಧಿಯಲ್ಲಿ ನಾನು ನಡ್ಕೊಳ್ತೀನಿ. ಯಾಕೆಂದರೆ ಪೊಲೀಸರು ಕಾರಣಗಳನ್ನು ಹೇಳಿದ್ದು, ದರ್ಶನ್ ಇನ್ನೂ ಕೂಡ ಕೊಲೆ ಆರೋಪಿ, ಅವರ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಗನ್ ಕೊಡಂಗಿಲ್ಲ ಅವ್ರಿಗೆ ಅಂತ. ಜೊತೆಗೆ ಅವರೀಗ ಬೇಲ್ ಮೇಲೆ